ಗಿಲ್ಲಿಗೆ ಅಖಾಡ ಸಿಕ್ಕರೆ ಸಾಕು, ಅವರ ಅಪೋಸಿಟ್ ಯಾರಾದ್ರೂ ಇರ್ಲಿ ಯಾರನ್ನ ಕ್ಯಾರೆ ಮಾಡಲ್ಲ ಅನ್ಸುತ್ತೆ. ಟಾಸ್ಕ್ ಅಲ್ಲಿ ರಘು ಗಿಲ್ಲಿ ಗೆದ್ದಿದ್ದಕ್ಕೆ ರಾಶಿಕಾಗೆ ಅವಮಾನ ಆಯ್ತು. ಇದಕ್ ಕಾರಣ ಏನಂದ್ರೆ ರಘು ಮತ್ತೆ ಗಿಲ್ಲಿನ ನಾಮಿನೇಟ್ ಮಾಡಿ ರಜತ್ ಮತ್ತೆ ಧನುಷ್ ಅವ್ರನ್ನ ಸೇವ್ ಮಾಡಿದ್ರು ಕ್ಯಾಪ್ಟನ್ ರಾಶಿಕಾ ಅವರು. ಈಗ ಇದರಲ್ಲಿ ಟ್ವಿಸ್ಟ್ ಏನಂದ್ರೆ ನಾಮಿನೇಟ್ ಆಗಿದ್ದ ರಘು ಮತ್ತೆ ಗಿಲ್ಲಿ ಅವರಿಬ್ರು ಟಾಸ್ಕ್ ಅಲ್ಲಿ ಗೆದ್ದು ಈಗ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿದ್ದಾರೆ. ಇಟ್ ಮೀನ್ಸ್ ಕ್ಯಾಪ್ಟನ್ಸಿಗೆ ಅರ್ಹರಾಗಿದ್ದಾರೆ. ಅದೇ ಸೇವ್ ಅಲ್ಲಿದ್ದಂತಹ ಧನುಷ್ ಮತ್ತೆ ರಜತ್ ಅವರು ಇವಾಗ ನಾಮಿನೇಟ್ ಆಗಿದ್ದಾರೆ. ಸೊ ಈ ಕಾರಣಕ್ಕೆ ಟಾಸ್ಕ್ ಅಲ್ಲಿ ಈ ರೀತಿ ನಾಮಿನೇಟ್ ಮತ್ತೆ ಸೇವ್ ಮಾಡಿದ್ದ ಕ್ಯಾಪ್ಟನ್ ರಾಶಿಕಾ ಅವರಿಗೆ ಇದು ಒಂದ್ ರೀತಿ ಬಹಳ ಅವಮಾನ ಆಗಿತ್ತು. ಯಾಕಂದ್ರೆ ಈ ವಾರದ ಕ್ಯಾಪ್ಟನ್ ಆಗಿದ್ದಂತಹ ರಾಶಿಕಾ ಅವರಿಗೆ ಒಂದು ವಿಶೇಷ ಪವರ್, ಇಟ್ ಮೀನ್ಸ್ ಅಧಿಕಾರನ ಕೊಡಲಾಗಿತ್ತು. ಅಂದ್ರೆ ಯಾರನ್ನ ಸೇವ್ ಮಾಡಬೇಕು, ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ. ಸೊ ಇದಕ್ಕೆ ಬಿಗ್ ಬಾಸ್ ಕಡೆಯಿಂದ ಒಂದು ಟ್ವಿಸ್ಟ್ ಏನಂದ್ರೆ ಯಾರು ನಾಮಿನೇಟ್ ಆಗ್ತಾರೆ, ಯಾರು ಸೇವ್ ಆಗ್ತಾರೆ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಇಬ್ಬರಿಗೂ ಸಮವಾದ ಟಾಸ್ಕ್ ಅನ್ನ ಕೊಡಲಾಗುತ್ತೆ. ಅಂಡ್ ಆ ಒಂದು ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅವರು ಇನ್ಮೀನ್ಸ್ ನಾಮಿನೇಟ್ ಆಗಿದ್ರೆ ಅವರು ಸೇವ್ ಆಗ್ತಾರೆ, ಜೊತೆಗೆ ಕ್ಯಾಪ್ಟನ್ ಆಗುವಂತ ಅರ್ಹತೆಯನ್ನ ಪಡ್ಕೋತಾರೆ. ಬಟ್ ಗಿಲ್ಲಿ ಇಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಮಾಡದ. ಗಿಲ್ಲಿ ಮತ್ತೆ ರಘು ಟಾಸ್ಕ್ ಅಲ್ಲಿ ಗೆದ್ದು ಇವಾಗ ಕ್ಯಾಪ್ಟನ್ಸಿಗೆ ಅರ್ಹರಾಗಿದ್ದಾರೆ. ಇದಕ್ಕೆ ಕ್ಯಾಪ್ಟನ್ ರಾಶಿಕಾ ಅವರು ಕೊಟ್ಟಂತ ಕಾರಣ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಬನ್ನಿ ಅದನ್ನಂತ ತಿಳ್ಕೊಂಡ್ ಬರೋಣ. ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ. ಗಿಲ್ಲಿನ ನಾಮಿನೇಟ್ ಮಾಡೋ ವಿಚಾರದಲ್ಲಿ ರಾಶಿಕಾ ಅವರು ಯಾವಾಗ ಗಿಲ್ಲಿನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾರಂತೆ. ಯಾಕಂದ್ರೆ ಕಳೆದ ಶುಕ್ರವಾರ ರಾಶಿಕಾ ಮತ್ತೆ ರಜತ್ ಅವರು ಏನೋ ಮಾತಾಡ್ತಿರ್ತಾರೆ, ಏನೋ ಪ್ಲಾನ್ ಮಾಡ್ತಿರ್ತಾರೆ. ಸೊ ಇದನ್ನ ಇವರು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇದ್ರ ಬಗ್ಗೆ ಬೇರೆ ಬೇರೆ ರೀತಿಯ ಕಾರಣವನ್ನ ಹೇಳ್ತಾರೆ. ನಾವು ಮಾತಾಡಿದ್ದೆ ಬೇರೆ, ನೀವು ಬಂದು ಹೇಳಿದ್ದೆ ಬೇರೆ. ಸೊ ಈ ರೀತಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಜೊತೆಗೆ ನಾನು ಈ ವಾರದ ಕ್ಯಾಪ್ಟನ್ ಆಗಿದ್ರಿಂದ ನಾನು ನಿಮ್ಮ ಮೇಲೆ ಯಾವುದೇ ಒತ್ತಡವನ್ನ ಹೇರಲ್ಲ. ನೀವು ಕಾವ್ಯ ಅವರ ಮಾತಿಗೆ ಗೌರವ ಕೊಡ್ತೀರಾ, ಬಟ್ ನನ್ನ ಮಾತಿಗೆ ಕೊಡಲ್ಲ. ಈ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೆ ಅವರವರಾದ ಅಧಿಕಾರ ಇದೆ. ಸೊ ಅದರಲ್ಲಿ ಕ್ಯಾಪ್ಟನ್ ಬಂದಾಗ ಸ್ವಲ್ಪ ಜಾಸ್ತಿ ಇದೆ. ಸೊ ಆ ಒಂದು ಸ್ಥಾನಕ್ಕೆ ಗೌರವ ಇದೆ, ಆ ಒಂದು ಗೌರವನ ನೀವು ಕೊಡಲ್ಲ. ಈ ಕಾರಣಕ್ಕೆ ನಾನು ನಿಮ್ಮನ್ನ ನಾಮಿನೇಟ್ ಮಾಡ್ತೀನಿ ಅಂತ ರಾಶಿಕಾ ಅವ್ರು ಹೇಳ್ತಾರೆ. ಅಂಡ್ ಈ ವೇಳೆ ಗಿಲ್ಲಿ ಮತ್ತೆ ರಾಶಿಕಾ ಅವ್ರ ನಡುವೆ ವಾಗ್ದಾಳಿ ಅಂತ ಆಗತ್ತೆ, ಮಾತಿನ ಚಕಮಕಿ ಜಾಸ್ತಿನೇ ಆಗತ್ತೆ. ಈ ವಿಷಯದಲ್ಲಿ ರಾಶಿಕಾ ಅವರು ಗಿಲ್ಲಿಯನ್ನ ನಾಮಿನೇಟ್ ಮಾಡೇ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಇನ್ನ ಸೇವ್ ಮಾಡೋ ವಿಚಾರದಲ್ಲಿ ಯಾವತ್ತೂ ನಾನು ಧನುಷನ್ನ ಸೇವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಧನುಷ್ ಅವರು ಆಟ ಚೆನ್ನಾಗಿ ಆಡ್ತಾರೆ, ಜಾಸ್ತಿ ಮಾತಾಡಲ್ಲ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾರೆ, ಏನ್ ಮಾತಾಡ್ಬೇಕು ಅದನ್ನ ತಾಳ್ಮೆಯಿಂದ ಮಾತಾಡ್ತಾರೆ, ಯಾವತ್ತು ಕಿರ್ಚಾಡಲ್ಲ. ಏನೇ ಪ್ರಾಬ್ಲಮ್ ಆಗ್ಲಿ ಅಲ್ಲಿ ಹೋಗಿ ಅಲ್ಲಿ ಮುಂದೆ ಇರ್ತಾನೆ, ಅಲ್ಲಿ ಮಾತಾಡ್ತಾನೆ. ಸೊ ಈ ಒಂದು ಕಾರಣಕ್ಕೆ ನಾನು ಧನುಷ್ ಅವರನ್ನ ಸೇವ್ ಮಾಡ್ತೀನಿ ಅಂತ ರಾಶಿಕಾ ಅವರು ಹೇಳಿದ್ದಾರೆ. ಹಾಗೆ ರಘು ಅವ್ರನ್ನ ನಾಮಿನೇಟ್ ಮಾಡಿದ ವಿಚಾರದಲ್ಲಿ ರಾಶಿಕಾ ಅವರು ಕೊಟ್ಟಂತ ಕಾರಣ ಏನಂದ್ರೆ ರಘು ಅವರು ಚೆನ್ನಾಗಿ ಆಡ್ತಾರೆ, ಬಟ್ ಅವರು ಅಷ್ಟೊಂದು ಮಾತಾಡಲ್ಲ. ಮೀನ್ಸ್ ಮನೆ ಮಂದಿ ಎಲ್ಲರ ಜೊತೆ ನೀವು ಬೇರಿಬೇಕು, ಇನ್ನು ಚೆನ್ನಾಗಿ ಮಾತಾಡ್ಬೇಕು, ಎಲ್ಲರ ಜೊತೆಗೆ ಜಾಸ್ತಿ ಯೋಚನೆ ಮಾಡ್ತೀರಾ, ಯೋಚನೆ ಮಾಡಿ ಅಲ್ಲೇ ಇರ್ತೀರಾ. ನೀವು ಇನ್ನೂ ಮನೆ ಮಂದಿ ಜೊತೆಗೆ ಬೆರಿಬೇಕು. ಸೊ ಈ ಒಂದು ಕಾರಣಕ್ಕೆ ನಾಮಿನೇಟ್ ಮಾಡ್ತಿದೀನಿ ಅಂತ ಹೇಳಿದ್ರು. ಇನ್ನ ರಜತ್ ಅವ್ರನ್ನ ಸೇವ್ ಮಾಡಿರುವಂತ ವಿಚಾರದಲ್ಲಿ ರಾಶಿಕಾ ಅವ್ರು ಕೊಟ್ಟಂತ ಕಾರಣ ಏನಂದ್ರೆ ರಜತ್ ಅವರು ಏನೇ ತಪ್ಪಾಗ್ಲಿ, ಯಾರದೇ ತಪ್ಪಾಗ್ಲಿ, ಅವರು ಎಲ್ಲರ ಮುಂದೆ ಇನ್ ಫ್ರಂಟ್ ಆಗಿ ಮಾತಾಡ್ತಾರೆ. ಸೊ ಈ ವಿಚಾರದಲ್ಲಿ ತಪ್ಪಿದೆ ಅಂತ ಹೇಳ್ತಾರೆ. ಸೊ ಇದು ನನಗೆ ಬಹಳ ಜೆನ್ಯೂನ್ ಅಂತ ಅನ್ಸಿದೆ. ಸೊ ಈ ಕಾರಣಕ್ಕೆ ಅವರನ್ನ ನಾನು ಸೇವ್ ಮಾಡ್ತಿದ್ದೀನಿ. ಸೊ ಹೀಗೆ ಒಟ್ಟಿನಲ್ಲಿ ಕ್ಯಾಪ್ಟನ್ಸಿ ವಿಚಾರದಲ್ಲಿ ರಾಶಿಕಾ ಅವರು ಸೋತಿದ್ದಾರೆ. ಯಾರು ಗೆಲ್ತಾರೋ ಅಂತ ಅವ್ರು ತಿಳ್ಕೊಂಡಿದ್ರು ಅವ್ರು ಸೋತಿದ್ದಾರೆ, ಯಾರು ಸೋಲ್ತಾರೋ ಅನ್ಕೊಂತಾರೋ ಅವ್ರು ಗೆದ್ದಿದ್ದಾರೆ. ಇದು ಗಿಲ್ಲಿ ವರ್ಸಸ್ ರಜತ್ ಅವರ ಟಾಸ್ಕ್ ಅಲ್ಲಿ. ಸೊ ನಿಮ್ಗೆ ಏನ್ ಅನ್ನಿಸ್ತು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಟಾಸ್ಕ್ ಅಲ್ಲಿ ಅಶ್ವಿನಿ ಗೌಡ ಮತ್ತೆ ಚೈತ್ರ ಅವ್ರ ನಡುವೆ ಒಂದು ವಾಗ್ದಾಳಿ ನಡೀತು. ಅಂದ್ರೆ ಟಾಸ್ಕ್ ವೇಳೆಯಲ್ಲಿ ಚೈತ್ರಾ ಕುಂದಾಪುರ್ ಅವರು ಅಶ್ವಿನಿ ಗೌಡ ಅವರನ್ನ ಪರಿಚಿದ್ರಂತೆ. ಸೊ ಇದಾದ್ಮೇಲೆ ಗಿಲ್ಲಿಗೆ ಅವರ ಎಂಜಲ್ ಏನಿದೆ ಅದನ್ನ ಉಗಿದಿದ್ರು. ಸೊ ಈ ವಿಚಾರ ಈ ಒಂದು ಟಾಸ್ಕ್ ನಡೆದಾಗ ಮನೆ ಮಂದಿ ಅನ್ಕೊಂಡಿದ್ದು ಇರಿಬ್ರು ಒಂದಾಗಕ್ ಚಾನ್ಸೇ ಇಲ್ಲ, ಮತ್ತೊಮ್ಮೆ ಒಂದೇ ಕಡೆ ನೋಡಕ್ ಚಾನ್ಸೇ ಇಲ್ಲ ಅಂತ ಅನ್ಕೊಂಡಿದ್ರು. ಬಟ್ ನೋಡಿದ್ರೆ ಚೈತ್ರಾ ಅವರು ಮತ್ತೆ ಅಶ್ವಿನಿ ಅವರು ಒಂದೇ ಕಡೆ ಕೂತ್ಕೊಂಡು ಅಂಡ್ ಅಲ್ಲಿ ಚೈತ್ರಾ ಕುಂದಾಪುರ್ ಅವರು ಅಶ್ವಿನಿ ಗೌಡ ಹತ್ರ ಕ್ಷಮೆಯನ್ನ ಕೇಳಿದ್ದಾರೆ. ನಾನ್ ತಪ್ಪಾಯ್ತು, ಆದ್ರ ಮಾಡಬಾರ್ದಿತ್ತು ಅಂತ ಕೇಳಿದ್ದಾರೆ. ಬಟ್ ಇದ್ರಲ್ಲಿ ಡಿಫ್ರೆನ್ಸ್ ಏನ್ ಗೊತ್ತಾ, ಸಡನ್ಲಿ ಚೈತ್ರಾ ಅವರಲ್ಲಿ ಈ ಚೇಂಜಸ್ ಆಗೋಕೆ ಕಾರಣ ಏನು? ಸೊ ಇದು ಮೇನ್ ಪಾಯಿಂಟ್. ಸೊ ಇಲ್ಲಿ ಅಶ್ವಿನಿ ಗೌಡ ಅವರು ಹಂಬಲ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಚೈತ್ರಾ ಕುಂದಾಪುರ್ ಅವರು ಅವ್ರು ಮಾಡಿದಂತ ತಪ್ಪು ಏನಿದೆ ಅವ್ರಿಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಿತ್ತು. ಸೊ ಅದನ್ನ ಅವ್ರ ಹತ್ರ ಹೋಗಿ ಮಾತಾಡ್ಬೇಕಾದ್ರೆ ಅವರು ತುಂಬಾ ಎಮೋಷನಲ್ ಆಗಿದ್ರು. ಈ ತರ ಸೊ ನಾನು ಮಾಡಬಾರ್ದಿತ್ತು, ನನಗೆ ಗೊತ್ತಿಲ್ಲ ಅದು ಯಾವ ರೀತಿ ವಿಚಾರ ಬಂತು, ಸೊ ಅದ್ರ ಮಾಡ್ಬಿಟ್ಟೆ, ಸೊ ಸಾರಿ ಅಂತ ಕೇಳಿದ್ದಾರೆ. ಬಟ್ ಈ ವಿಚಾರದಲ್ಲಿ ಅಶ್ವಿನಿ ಅವರು ಆ ವಿಚಾರವನ್ನ ನಿನ್ನೆಗೆ ನಾನು ಮರ್ತ್ ಬಿಟ್ಟೆ, ನಿನ್ನೆನೆ ಬಿಟ್ಬಿಟ್ಟೆ ಅಂತ ಹೇಳಿದ್ದಾರೆ. ಸೊ ಏನ್ ಗೊತ್ತಾ, ಚೈತ್ರಾ ಅವರು ಮತ್ತೆ ಅಶ್ವಿನಿ ಅವರು ಸೊ ಇದನ್ನ ಈ ರೀತಿ ಮಾತಾಡ್ಬೇಕಾದ್ರೆ ಯಾಕಂದ್ರೆ ಅವರಿಬ್ಬರ ಮಧ್ಯೆ ನಡೆದಂತ ಕನ್ವರ್ಸೇಷನ್ ಇದೆ ಅದು ತುಂಬಾ ಲಾಂಗ್ ಇದೆ. ಈ ವಿಚಾರದಲ್ಲಿ ಸಣ್ಣವರಾಗಿ ಫೀಲ್ ಮಾಡ್ತಿದ್ದಾರೆ, ತುಂಬಾ ಗಿಲ್ಟಿ ಫೀಲ್ ಆಗಿದ್ದಾರೆ. ಸೊ ಈ ರೀತಿ ಮಾತಾಡ್ತಿರ್ಬೇಕಾದ್ರೆ ಅಶ್ವಿನಿ ಅವರು ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ, ಎಲ್ಲ ನಿನ್ನೆಗೆ ಆಗಿದೆ, ಸೊ ಎಲ್ಲ ಮರ್ತ್ ಬಿಡಿ ಅಂತ ಈ ತರ ಹೇಳ್ತಿರ್ಬೇಕಾದ್ರೆ ಸೊ ಇದನ್ನ ಸೀಕ್ರೆಟ್ ರೂಮ್ ಅಲ್ಲಿ ಕುತ್ಕೊಂಡು ನೋಡ್ತಿದ್ದಂತಹ ಧ್ರುವಂತ್ ಅವರು ಶಾಕ್ ಆಗಿದ್ದಾರೆ. ವಾಹ್ ಏನಿದೆ ಅಂತ ಈ ತರ ಕಿಂಡಲ್ ಮಾಡಿದ್ದಾರೆ. ಇಟ್ ಮೀನ್ಸ್ ಧ್ರುವಂತ್ ಅವರ ಮನಸ್ಸಲ್ಲಿ ಇದ್ರ ಬಗ್ಗೆ ಮಾತು ಹೊರಗೆ ಬಂದೇ ಬರುತ್ತೆ. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ.
ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಂತಹ ರಕ್ಷಿತಾ ಶೆಟ್ಟಿ ಅವರು ಸೊ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಇಟ್ ಮೀನ್ಸ್ ಅವ ಅನ್ಕೊಂಡಿದ್ರು ಕಾವ್ಯ ಅವರು ಇದರಲ್ಲಿ ಸೇವ್ ಆಗ್ಬಾರ್ದು, ಮಾಡು ಅವರು ನಾಮಿನೇಟ್ ಆಗ್ಬಾರ್ದು ಅಂತ. ಬಟ್ ಇದೆಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಅಂಡ್ ಇದನ್ನ ನೋಡ್ತಿದ್ದಂತಹ ಧ್ರುವಂತ್ ಅವರ ಪ್ಲಾನ್ ಯಾವ ತರ ಇತ್ತು ಅಂತ ಅದನ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ಸಿಂಪಲ್ ಪ್ಲಾನ್ ಏನಂದ್ರೆ ಧ್ರುವಂತ್ ಮತ್ತೆ ರಕ್ಷಿತಾ ಅವರದೇ ಏನಿದ್ದಾರೆ ಸೊ ಇವರು ತಲಾ ಒಂದು ಟೀಮ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗಿತ್ತು. ಮಾಡುವವರ ಟೀಮ್ ಅಲ್ಲಿ ಒಬ್ಬ ಪುರುಷ ಇಬ್ರು ಮಹಿಳೆ, ಹಾಗೇನೆ ಕಾವ್ಯ ಅವರ ಟೀಮ್ ಅಲ್ಲಿ ಇಬ್ರು ಪುರುಷರು ಒಬ್ರು ಮಹಿಳೆ. ರಕ್ಷಿತಾ ಅವರು ಟೀಮ್ ಮಾಡುವಾಗ ಅವ್ರು ಯಾರು ಸ್ಟ್ರಾಂಗ್ ಮತ್ತೆ ಕಾನ್ಫಿಡೆಂಟ್ ಇರ್ತಾರೆ ಅವ್ರು ಒಂದ್ ಕಡೆ ಮಾಡಿ ಟೀಮ್ ಮಾಡ್ತಿದ್ರು. ಸೊ ಇದನ್ನ ಧ್ರುವಂತ್ ಅವರು ಗಮನಿಸಿದ್ರು. ಸೊ ಇದನ್ನ ಗಮನಿಸಿದಂತಹ ಧ್ರುವಂತ್ ಒಂದ್ ಮಾತನ್ನ ಹೇಳ್ತಾರೆ, ಟೀಮ್ ಮಾಡಿದ್ಮೇಲೆ ಅನ್ಫೇರ್ ಆಗ್ಬಾರ್ದು, ಅನ್ಫೇರ್ ಅಂತ ಅನಿಸ್ಬಾರ್ದು, ಎರಡೂ ಕಡೆ ಸಮಬಲ ಇರಬೇಕು ಅಂತ ಹೇಳಿದ್ರು. ಸೊ ಇಲ್ಲಿ ಧ್ರುವಂತ್ ಅವ್ರಿಗೆ ಅರ್ಥ ಆಗಿದ್ದು ರಕ್ಷಿತಾ ಅವರ ಮೈಂಡ್ ಅಲ್ಲಿ ಏನ್ ನಡೀತಾ ಇತ್ತು ಅಂತ. ನನಗೂ ಕೂಡ ಇದೇ ಅನಿಸ್ತು. ಇಟ್ ಮೀನ್ಸ್ ಎಲ್ಲ ಒಂದ್ ಕಡೆ ಸ್ಟ್ರಾಂಗ್ ಟೀಮ್ ಮಾಡಿದ್ರೆ ಸೊ ಉಳಿದವ್ರಿಗೆ ಬೇರೆ ಆಪ್ಷನ್ ಇಲ್ಲ, ಅವರು ಸೋಲ್ತಾರೆ. ಸೊ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ತಿಳಿಸಿ. ಸೊ ಒಟ್ನಲ್ಲಿ ಈ ಟಾಸ್ಕ್ ಅಲ್ಲಿ ತುಂಬಾನೇ ಮಜಾ ಬರ್ತಿದೆ. ಅಂಡ್ ಒಂದ್ ಕಡೆ ಗಿಲ್ಲಿ ಟಾರ್ಗೆಟ್ ಆದ್ರೆ ಸೊ ಗಿಲ್ಲಿ ಮಾತ್ರ ತಗ್ಗೋದೇ ಇಲ್ಲ ಅಂತ ನಿಂತಿದ್ದಾರೆ. ಸೊ ನೋಡೋಣ ಇದು ಯಾವ ರೀತಿ ಹೊರಗೆತ್ತೆ ಅಂತ. ಸೊ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ. ಸಿಗೋಣ ಮತ್ತೊಂದು ವಿಡಿಯೋದ